ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯವನ್ನು ತಿಳಿದು ಅದನ್ನು ಅವರ ಮಕ್ಕಳಿಗೂ ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಪರಲೋಕಕ್ಕೆ ಯಾರು ಯೋಗ್ಯರು, ಪರಲೋಕಕ್ಕೆ ಯಾರು ಯೋಗ್ಯರು, ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಕೀರ್ತನೆಗಳು 15ನೇ ಅಧ್ಯಾಯ 1ರಿಂದ 5ರವರೆಗೆ. ಕೀರ್ತನೆಗಳು 15, 1ರಿಂದ 5ರವರೆಗೆ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾರು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಇವತ್ತು ಅನೇಕರಿಗೆ ದೇವರು ದರ್ಶನ ಕೊಟ್ಟಿದ್ದಾರೆ. ಆಮೇಲೆ ಅನೇಕರು ಹೇಳ್ತಾರೆ, ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೀವಿ, ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವಲ್ಲಿ ಚಿನ್ನದ ಬೀದಿಯಲ್ಲಿ ತಿರುಗಾಡ್ತೇವೆ, ನಾವಲ್ಲಿ ಕಾಣ್ತೇವೆ, ನಾವು ಈಗ ಪಾಪಿಗಳಲ್ಲ, ನಾವು ಕ್ರಿಸ್ತನಲ್ಲಿದ್ದೇವೆ ಅಂತ ಅನೇಕ ಸೇವಕರುಗಳ ಬಾಯಿಯಲ್ಲಿ ಈ ಮಾತುಗಳು ಬರ್ತಾ ಇದೆ. ಹಿಂದೆಯೂ ಬಂದು ಹೋಗಿದೆ, ಈಗಲೂ ಕೂಡ ಬರ್ತಾ ಇದೆ. ಆದ್ರಲ್ಲಿ ಕೀರ್ತನೆಗಾರನು ಏನು ಹೇಳ್ತಾ ಇದ್ದಾನೆ, ದಾವೀದರು, ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಆಗ ಪರಲೋಕಕ್ಕೆ ಹೋಗ್ಲಿಕ್ಕೆ ಅಷ್ಟು ಸುಲಭ ಇದೆಯಾ? ಅದಕ್ಕೆ ಬಹಳ ಕಟ್ಟು ನಿಟ್ಟು 10 ದಶಾಜ್ಞೆಗಳಲ್ಲಿ ಒಂದು ಚಾಚು ತಪ್ಪದೆ ನೆರವೇರಿಸುವನು. ಎಲ್ಲ ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧನಾಗಿ ಭೂಲೋಕದ ಜೀವನ ಅಂತ್ಯಗೊಳಿಸಿದವನು ಮಾತ್ರ ಪರಲೋಕಕ್ಕೆ ಹೋಗ್ತಾನೆ. ಅದಕ್ಕೆ ಇಳ್ಕೊಂಡವನು ಯಾರು ಅಂತೇಳಿ. ಹಾಗೆ ಮತ್ತೆ ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನು? ಅಲ್ಲಿಗೆ ಹೋಗಿ ವಾಸ ಮಾಡಬೇಕಾದ್ರೆ ಅವನು ಎಂಥವನಾಗಿರ್ಬೇಕು? ಅವನು ನಡೆ ನುಡಿ ಕ್ರಿಯೆಗಳು ಕೂಡ ಅಂದ್ರೆ ಸಂಪೂರ್ಣ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಸತ್ರೆ ಮಾತ್ರ ಪರಲೋಕವನ್ನು ಸಂಪಾದನೆ ಮಾಡಿ ಸತ್ರೆ ಮಾತ್ರ ಪರಲೋಕಕ್ಕೆ ಹೋಗ್ಬಹುದು ಅಂತ ಈ ಹಿಂದೆಯೂ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಆದ್ರೆ ಇಲ್ಲಿ ಅನೇಕರು ಆಗ್ಲೇ ಹೇಳಿದಾಗೆ ಬಹಳ ಒಂದು ಸುಲಭದ ರೀತಿಯನ್ನು ನೋಡಿದ್ದಾರೆ. ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೇವೆ, ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವು ಪರಿಶುದ್ಧರು, ಈಗ ನಾವು ಕ್ರಿಸ್ತನಲ್ಲಿ ಇದ್ದೇವೆ, ನಾವು ಪಾಪಿಗಳಲ್ಲ ಅಂತ ಹೇಳಿ. ಹೌದು, ದೇವರು ದರ್ಶನ ಕೊಟ್ಟಿದ್ದಾರೆ, ದೀಕ್ಷಾ ಸ್ಥಾನವನ್ನ ತೆಗೆದುಕೊಂಡಿರ್ಬೋದು, ಕರ್ತರ ಭೋಜನವನ್ನ ತಗೊಂಡಿರ್ಬೋದು, ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಏನೋ ಮಾಡ್ತಾ ಇರ್ಬೋದು. ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದೇವೆಯೋ? ಸುಳ್ಳು, ದಗ, ಮೋಸ, ಅನ್ಯಾಯ, ಇನ್ನೊಬ್ಬರ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರಕ್ಕಾಗಿ ಆಸೆ ಪಡುವಂಥದ್ದು, ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡುವಂಥದ್ದು, ದೇವರ ಹೆಸರು ಹೇಳ್ಕೊಂಡು ಹಣ ಸಂಪಾದನೆಗೆ ನಾನಾ ಥರದ ವ್ಯಾಪಾರವನ್ನ ಮಾಡಿಕೊಳ್ಳುವಂಥದ್ದು, ಗಂಡ ಹೆಂಡತಿ ಜೀವನ ಸರಿ ಇಲ್ಲ, ತಾಯಿ ಮಕ್ಕಳ ಜೀವನ ಸರಿ ಇಲ್ಲ, ಅತ್ತೆ ಸೊಸೆಂದರ ಜೀವನ ಸರಿ ಇಲ್ಲ, ಇನ್ನೊಬ್ಬರ ಬಗ್ಗೆ ಚಾಡಿ ದೂರು ಹೇಳುವಂಥದ್ದು, ರಿಯಲ್ ಎಸ್ಟೇಟು, ಹಣಕ್ಕಾಗಿ ನಾನಾ ಥರ ಆಸೆ ಪಡುವಂಥದ್ದು, ಶರೀರನ ಕೆಟ್ಟತನಕ್ಕೆ ಒಪ್ಪಿಸಿಕೊಡುವಂಥದ್ದು, ಇಂಥದನ್ನೆಲ್ಲ ಮಾಡಿ ನಾವು ಕ್ರಿಶ್ಚಿಯನ್ಗಳು ದೀಕ್ಷಾ ಸ್ಥಾನ ತಗೊಂಡಿದ್ದೀವಿ, ಕರ್ತರ ಭೋಜನ ತಗೊಂಡಿದ್ದೀವಿ, ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೀವಿ, ನಾವೀಗ ಕ್ರಿಸ್ತನಲ್ಲಿ ಇದ್ದೇವೆ, ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವು ಪಾಪಿಗಳಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? 10 ದಶಾಜ್ಞೆಗಳು ಇದಕ್ಕೆ ಮೋಶೆ ಮುಖಾಂತರ ಸೀನಾಯಿ ಬೆಟ್ಟದಲ್ಲಿ ದೇವರು ಕೊಟ್ಟಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 2ನೇ ವಚನ, ಕೀರ್ತನೆಗಳು 15:2. ಅವನು ಸಜ್ಜನನು ನೀತಿವಂತನು ಮನಪೂರ್ವಕವಾಗಿ ಸತ್ಯ ವಚನವನ್ನು ಆಡುವವನು ಆಗಿರಬೇಕು. ನೋಡಿ, ಇಲ್ಲಿ ಅವನು ಸಜ್ಜನ ಅಂದ್ರೆ ಯಾವುದೇ ರೀತಿಯಲ್ಲಿ ಅವನಲ್ಲಿ ತಪ್ಪಿರಬಾರದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದವನಾಗಿರಬಾರದು. ನೀತಿವಂತನು ಅಂದ್ರೆ ಅವನ ನಡೆ ನುಡಿ ಕ್ರಿಯೆ ಕರ್ತವ್ಯ ಕೊಡೋದು ತಗೊಳ್ಳೋದು ಪ್ರತಿ ಒಂದರಲ್ಲಿ ಇಡೀ 66 ಪುಸ್ತಕದಲ್ಲಿ ಬರೆದಿರುವಂತ ದೇವರ ವಾಕ್ಯಗಳಿಗೆ ವಿಧೇಯನಾಗಿದ್ದವರು. ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನಾಗಿರಬೇಕು. ಮನಪೂರ್ವಕವಾಗಿ ಒಂದೇ ಒಂದು ಮಾತು ಯಾರಿಗೆ ಆಗಿರ್ಲಿ, ಮನಕುಳದವರಿಗೆ ಆಗಲಿ, ಯಾವುದೇ ವಿಚಾರದಲ್ಲಿಯೂ ದೇವರ ವಿಚಾರದಲ್ಲಿ ಕೂಡ ಒಂದು ಸಣ್ಣ ಸುಳ್ಳು ಹೇಳಿದ್ರು ಕೂಡ ಅವನು ಪರಲೋಕಕ್ಕೆ ಹೋಗುವಾಗಿಲ್ಲ. ಬಹಳ ದೊಡ್ಡ ಶಿಕ್ಷೆ ಬರ್ತದೆ ಅಂತೇಳಿ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಇದನ್ನು ನಾವು ನೋಡಿಕೊಳ್ಳಬಹುದು. ಸುಳ್ಳು, ದಗ, ಮೋಸ,
ಹಾಗೆ ಇವತ್ತು ಏನಾಗ್ತದೆ, ಧರ್ಮೋಪದೇಶಕಾಂಡ 4:2 ಮತ್ತು 12:32 ನೋಡುವಾಗ ಈ ಸತ್ಯವೇದದಲ್ಲಿ ಬರೆದಿರುವ ಒಂದು ಮಾತನ್ನು ಇಲ್ಲದನ್ನ ಸೇರಿಸಬಾರದು, ಇದ್ದಿದ್ದನ್ನ ತೆಗಿಬಾರದು. ಪ್ರಕಟಣೆ 22:18-19 ನೋಡುವಾಗ ಇದ್ದಿದ್ದನ್ನ ತೆಗೆದ್ರೆ ಇಲ್ಲದನ್ನ ಸೇರಿಸಿದ್ರೆ ಈ ಪುಸ್ತಕದಲ್ಲಿ ಬರೆದಿರುವ ಶಾಪ ಅವರ ಮೇಲೆ ಬರ್ತದೆ ಅಂತೇಳಿ ಬರೆಯಲ್ಪಟ್ಟಿದೆ. ಈ ಪುಸ್ತಕದಲ್ಲಿ ಬರೆದಿರುವ ಪೂರ್ತಿ ಶಾಪ ಅಂತವ್ರ ಮೇಲೆ, ಸುಳ್ಳು ಹೇಳೋರ ಮೇಲೆ ಬರ್ತದೆ. ಆಮೇಲೆ ಜ್ಞಾನೋಕ್ತಿ 30ನೇ ಅಧ್ಯಾಯ 6ನೇ ವಚನ ನೋಡುವಾಗ ಅವರು ಬಹಳ ಶಿಕ್ಷೆಗೆ ಒಳಗಾಗ್ತಾರೆ. ಆಗ ಬೇರೆಯವರು ಅವ್ರನ್ನ ಹೀಯಾಳಿಸ್ತಾರೆ, ಇವರ ತಪ್ಪುಗಳು ಅರ್ಥ ಆಗಿ ಎಂಬುದಾಗಿ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಹಾಗಿರುವಾಗ ಸತ್ಯವಚನ ಇವತ್ತು ಅನೇಕರು ದುಡ್ಡಿಗಾಗಿ, ಆ ದಶಾಂಶ ಕಾಣಿಕೆಗಾಗಿ, ಜನಗಳನ್ನ ಓಳಿಸಕ್ಕೆ ಬೇಕಾಗಿ ಯಾವ ರೀತಿಯೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅವರ ಜೀವನಕ್ಕಾಗಿ. ಆಗ ಇಂಥವರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯವಚನವನ್ನಾಡೋನಾಗಿರಬೇಕು. 3, ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವರು, ಯಾರನ್ನು ನಿಂದಿಸದವರು ಆಗಿರಬೇಕು. ನೋಡಿ, ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಬಾರ್ದು. ಆದ್ರೆ ಇವತ್ತು ಏನಾಗ್ತಾ ಇದೆ ಸಭೆಗಳಲ್ಲಿ, ಇವತ್ತು ದೊಡ್ಡದಾಗಿದೆ, ಯಾರು ಜಾಸ್ತಿ ಹಣ ಕೊಡ್ತಾರೋ ಯಾರು ಕೊಡೋದಿಲ್ಲೋ ಅವರ ಬಗ್ಗೆ ಇವತ್ತು ಮಾತಾಡೋರಾಗಿದ್ದಾರೆ, ನಿಂದಿಸುವವರಾಗಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳೋದು, ಒಬ್ಬರನ್ನೊಬ್ಬರು ಕಂಡ್ರೆ ಆಗೋದಿಲ್ಲ, ಜಾತಿ ಮತ ಭಿನ್ನ ಭೇದ ಬಡವ ಬಲ್ಲಿದ ಎಂಬುದಾಗಿ ಇವತ್ತು ಸಭೆಯಲ್ಲಿ ನಡೆಯುತ್ತಿರುವ ವಿಷಯ. ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ನೋಡಿ ಇವತ್ತು ಒಬ್ರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇವತ್ತು ಸಭೆಗೆ ಬರ್ತಾರೆ. ಅವರಿಂದ ಅವರಿಗೆ ಅವರ ಜೀವನವೇ ಕಷ್ಟ. ಅವ್ರ ಹತ್ರನೂ ಕೂಡ ಏನ್ ಮಾಡ್ತಾರೆ, ದಶಾಂಶ ಕೊಡಬೇಕು, ಕಾಣಿಕೆ ಕೊಡಬೇಕು, ಇಲ್ಲದ್ರೆ ನಿಮಗೆ ಶಾಪ ಬರ್ತದೆ ಅಂತ ಹೇಳುವಂಥದ್ದು. ಅಥವಾ ನಾವು ಪಾಸ್ಟರ್ಗಳು ಸೇವಕರುಗಳು ಅಂತ ಹೇಳಿಕೊಂಡು ಅವರ ಕೈಯಿಂದ ಕೇಳಿ ಕಿತ್ತು ತಿನ್ನೋರು ಆಗಿದ್ದಾರೆ. ಇದು ಅನ್ಯಾಯವಲ್ವಾಗ? ಇವರೆಲ್ಲರೂ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೋ? ಯಾರನ್ನು ನಿಂದಿಸದವನಾಗಿರಬೇಕು. ಒಂದು ತಪ್ಪು ಮಾಡಿದರೂ ಬೈಯದೆ ಮಾಡದೆ, ಅವನ ಮನಸ್ಸನ್ನು ನೋಯಿಸದೆ ಹೀಯಾಳಿಸದೆ ಇರವನು ಆಗಿರಬೇಕು. ಇಂಥವರೇ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇದನ್ನು ಅವರೇ ಪ್ರಶ್ನೆ ಹಾಕಿಕೊಳ್ಳಬೇಕಾಗ್ತದೆ. ಇವತ್ತು ಪ್ರತಿಯೊಬ್ಬರಿಗೆ, ಗಂಡಾಗ್ಲಿ ಹೆಣ್ಣಾಗ್ಲಿ, ನಾನು ಯೋಗ್ಯನಿದ್ದೇನೆಯೋ, ನಾನು ಯೋಗ್ಯನಾಗಿದ್ದವಳೋ ಎಂಬುದನ್ನು 10 ದಶಾಜ್ಞೆಗಳಿಗೆ ಒಪ್ಪಿಸಿಕೊಡಬೇಕಾಗಿದೆ ಸಹೋದರ ಸಹೋದರಿಯರೇ. 4ನೇ ವಚನ, ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಭ್ರಷ್ಟರನ್ನು ಜರಿದು ಬಿಟ್ಟವನಂದ್ರೆ ತಪ್ಪಾಗಿ ನಡೆಯೋರನ್ನ, ಅವರ ಸವಾಸವನ ತಂದೆ ಇರ್ಬೋದು, ತಾಯಿ ಇರ್ಬೋದು, ಕುಟುಂಬ ಬಂಧು ಬಳಗ ಯಾರೇ ಇರ್ಬೋದು, ಅಂಥವ್ರನ್ನ ಬಿಟ್ಟು ಜೀವಿಸೋನಾಗಿರಬೇಕು. ಇದು ಇವತ್ತು ಸಾಧ್ಯ ಇದೆಯೋ? ಅಯ್ಯೋ, ನನ್ನ ತಂದೆನ ಹಾಗೆ ಬಿಡೋದು, ತಾಯಿನ ಹಾಗೆ ಬಿಡೋದು, ಅದೇ ಹಾಗೆ ಬಿಡೋದಪ್ಪ, ಇದೇ ಹಾಗೆ ಬಿಡೋದು ಅಂತೇಳಿ ಇವತ್ತು ಅಂಥವರ ಸವಾಸ ಮಾಡಿಕೊಂಡು, ಅಂಥವರ ಕಾರ್ಯಗಳಲ್ಲಿ ಭಾಗಿಗಳಾಕೊಂಡು ಈ ಕಡೆ ದೇವರ ಸೇವೆ ಮಾಡೋರು ವಿಶ್ವಾಸಿಗಳು ಆಗಿದ್ದಾರೆ, ಸೇವಕರುಗಳು ಕೂಡ ಆಗಿದ್ದಾರೆ. ಆಗ ಇಂಥವ್ರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾ? ಖಂಡಿತವಾಗಲೂ ಇಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು, ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋನು, ಎಂಥ ಬಡವನೇ ಕನಿಷ್ಠನೇ ಆಗಿರಲಿ ಅಂಥವ್ರನ್ನ ಸನ್ಮಾನಿಸಬೇಕು. ಆದ್ರೆ ಇವತ್ತು ಯಾರನ್ನ ಸನ್ಮಾನಿಸ್ತಾರೆ? ಬೇಕಾದಾಗಿ ಐಶ್ವರ್ಯ, ಆಸ್ತಿ ಪಾಸ್ತಿ, ಮನೆ ಬೆಳ್ಳಿ ಬಂಗಾರ, ಉದ್ಯೋಗ, ದೊಡ್ಡ ದೊಡ್ಡ ಗಾಡಿಗಳಿದ್ದು ಹಣವಂತರನ್ನೇ ಸನ್ಮಾನಿಸುತ್ತಾರೆ. ಅವ್ರು ಹೇಗೆ ಬೇಕಾದರೂ ನಡ್ಕೊಳ್ಳಿ, ಅಂಥವರೇ ಇವತ್ತು ಸೇವಕರುಗಳಿಗೆ, ವಿಶ್ವಾಸಿಗಳಿಗೆ ಒಳ್ಳೆಯವರು. ಆದರೆ ಎಂಥ ಒಂದು ಕನಿಷ್ಠನಾದ ಬಡವನು, ದೇವರ ವಾಕ್ಯವನ್ನು ಸರಿಯಾಗಿ ಸಾರುವವನು, ಅದಕ್ಕೆ ಸರಿಯಾಗಿ ನಡೆಯೋನು ಇತ್ತು ಯಾರಿಗೂ ಬೇಡ. ಹೀಗೆ ಭಿನ್ನ ಭೇದ ಇರುವಾಗ ಇಂಥವರು ಪರಲೋಕ ಸೇರಲು ಸಾಧ್ಯವೋ? ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಯಾವುದೇ ನಷ್ಟ ಪಷ್ಟ, ಈಗ ನೋಡಿ ಯೋಬನಿಗೆ ಏನಾಯ್ತು, ಅವನ ಆಸ್ತಿ ಪಾಸ್ತಿ ಎಲ್ಲ ಸುಟ್ಟು ಹೋಯ್ತು, ಮಕ್ಕಳು ಸತ್ತು ಹೋದ್ರು, ಹೆಂಡತಿ ಬಿಟ್ಟು ಹೋದ್ಲು, ಆದ್ರೂ ಪ್ರಮಾಣ ತಪ್ಪಲಿಲ್ಲ ಯೋಬ. ಕೊನೆಗೆ ಯೋಬನ ಪುಸ್ತಕ 38-42 ಓದುವಾಗ ಕೊನೆಗೆ ಅನೇಕ ಕಾಯಿಲೆಗಳಲ್ಲಿ ಬಿದ್ದ, ಕೆಸರು ಗುಂಡಿಯಲ್ಲಿ ಬಿದ್ದ, ಬೀಜುತ್ತಿಕೊಂಡು ಬಿದ್ದ, ಮೈತೀರ ಹುಣ್ಣು ಎದ್ದೋಗಿತ್ತು, ಯಾರಿಗೂ ಬೇಡದ ಮನುಷ್ಯನಾಗಿದ್ದ ಯೋಬ. ಆದ್ರೂ ನಷ್ಟ ಆದ್ರೂ ದೇವರಲ್ಲಿ ಅವನು ಏನ್ ಮಾಡ್ದ, ಅವನು ಪ್ರಮಾಣವನ್ನ ತಪ್ಪಲಿಲ್ಲ. ಕಡೆಗೆ ಯೋಬ 38-48 ನಾವು ಓದುವಾಗ, ಬಿರುಗಾಳಿಯೊಳಗಿಂದ ದೇವರ ಅವನೊಂದಿಗೆ ಮಾತನಾಡಿದರು, ಯೋಬನೇ ನಾನು ಎಂಬುದಾಗಿ.
ಆ ಒಂದು ಕಷ್ಟ ಸಂಕಟ ಇವತ್ತು ಬರುವಾಗ ಏನೇ ಆದರೂ ಸತ್ರೆ ಸಾಯ್ಲಿ, ಹೋದ್ರೆ ಹೋಗ್ಲಿ, ದೇವರೇ ಕೊಟ್ಟ ದೇವರೇ ತಗೊಂಡಂತ ಯೋಬನು ಹೇಳಿದಾಗೆ ಇವತ್ತು ನಾವಿದ್ದೇವೆಯೋ ಅಂತ ಕಷ್ಟ ಸಂಕಟ ದುಃಖದಲ್ಲಿ ಭಯ ಭಕ್ತಿಯಲ್ಲಿ ದಿಟ್ಟು ಭೂಲೋಕದ ಜೀವನ ಅಂತ್ಯಗೊಳಿಸಿದವರು ಮಾತ್ರ ಪರಲೋಕಕ್ಕೆ ಸೇರ್ತಾರೆ. ಆದ್ರೆ ಇವತ್ತು ಅನೇಕರು ಅಯ್ಯೋ ನನಗೆ ಯಾಕೆ ಬೇಕಿತ್ತಪ್ಪ, ಮೊದಲಿನ ಜೀವನ ಬೇಕಿತ್ತು, ನಾ ದೇವರ ಬಳಿಗೆ ಬಂದೆ, ನನಗೆ ಏನು ಪರಿಹಾರ ಆಗ್ಲಿಲ್ಲ ಅಂತ ಹೇಳಿ ಇವತ್ತು ಏನ್ ಮಾಡ್ತಾ ಇದ್ದಾರೆ, ನಷ್ಟವಾದರೆ ಗುಣಗುಟ್ಟೋರಾಗಿದ್ದಾರೆ, ದೇವರಿಂದ ದೂರ ಹೋಗೋರಾಗಿದ್ದಾರೆ, ಮತ್ತೆ ಪ್ರಪಂಚದ ಕಡೆಗೆ ಹೋಗೋರಾಗಿದ್ದಾರೆ. ಇನ್ನೂ ಬರ್ಲಿ ಸುಳ್ಳು ಹೇಳಿ ಇವತ್ತು ಆಶ್ರಮಗಳನ್ನ ಓಪನ್ ಮಾಡ್ಕೊಂಡು, ಸ್ಕೂಲ್ ಓಪನ್ ಮಾಡ್ಕೊಂಡು, ಆಮೇಲೆ ಆಸ್ಪತ್ರೆಗಳನ್ನ ಓಪನ್ ಮಾಡ್ಕೊಂಡು, ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ಕೊಂಡು, ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಓಪನ್ ಮಾಡ್ಕೊಂಡು, ಅಂಗಡಿಯನ್ನು ವ್ಯಾಪಾರ ಮಾಡ್ಕೊಂಡು, ವಾಹನಗಳನ್ನ ಇಟ್ಟುಕೊಂಡು, ಅದರಲ್ಲಿ ದೇವರ ಹೆಸರನ್ನು ಹೇಳಿಕೊಂಡು, ವಾಕ್ಯ ಹಾಕೊಂಡು, ಮನೆಗಳಲ್ಲಿ ದೇವರ ವಾಕ್ಯವನ್ನು ಹಾಕೊಂಡು ನಾನಾ ರೀತಿಯ ಲಾಭವನ್ನೇ ನೋಡ್ತಾರೆ. ನಷ್ಟ ಆಗ್ಲಿಕ್ಕೆ ಅವರು ಒಪ್ಪಿಕೊಳ್ಳೋದಿಲ್ಲ. ನಷ್ಟ ಬಂದ್ರೆ ದೇವರು ಬೇಡವೇ ಬೇಡ. ಆಗ ಇಂಥವರು ಪರಲೋಕ ಏರ್ಲಿಕ್ಕೆ ಸಾಧ್ಯವೋ? ಖಂಡಿತವಾಗಲೂ ಇಲ್ಲ. 5ನೇ ವಚನ, ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ನೋಡಿ, ಅನೇಕರು ಇವತ್ತು ಏನ್ ಮಾಡ್ತಾರೆ, ಸಾಲವನ್ನ ಕೊಟ್ಟು ಬಡ್ಡಿ ಕೇಳುವವರಾಗಿದ್ದಾರೆ. ಅದು ಯಾವ ಜನಾಂಗಗಳೇ ಆಗಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, ಜೈನ ಇರಲಿ, ಬುದ್ಧ, ಇಡೀ ಲೋಕದಲ್ಲಿರುವ ಪ್ರತಿಯೊಂದು ಜನಗಳಿಗೆ ಇದು ಸಂಬಂಧಪಡುವಂಥದ್ದು. ದೇವರೊಬ್ಬನೇ ಪರಮಾತ್ಮನು ಭಗವಂತನು ಆಗಿದ್ದಾನೆ, ಯೇಸು ಕ್ರಿಸ್ತನು. ಹಾಗಿರುವಾಗ ಯಾರು ಬಡ್ಡಿ ಕೇಳ್ತಾರೋ ಅವರು ಬಡ್ಡಿ ಕೇಳಿಕೊಂಡು ಇವತ್ತು ಅನೇಕ ದೇವಸ್ಥಾನಗಳಿಗೆ ಸುತ್ತುತ್ತಾರೆ. ಏನೇ ಆದ್ರೂ ಕಡೆಗೆ ಬರುವಂತ ದೊಡ್ಡ ದೊಡ್ಡ ಕಷ್ಟ ಸಂಕಟ ದುಃಖಗಳು. ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇನ್ನೊಬ್ಬರ ಬಗ್ಗೆ ಒಂದು ರೌಡಿತನ ಮಾಡೋದು, ಇನ್ನೊಬ್ಬರನ್ನ ಹಾಳು ಮಾಡ್ಲಿಕ್ಕೋಸ್ಕರ ಅಥವಾ ನಾನಾ ರೀತಿ ಹಿಂದೆ ಹೇಳಿದಾಗೆ ಹಣದ ಹಿಂದೆ ಹೋಗಿ ನಾನಾ ತರದ ಕಳ್ಳ ಕೆಲಸಗಳನ್ನ, ಕಳ್ಳ ಸರ್ಟಿಫಿಕೇಟ್ಗಳನ್ನ, ಸರ್ಕಾರಿ ಒಂದು ಕೆಲಸಗಳಿಗಾಗಿಯೂ ಕೂಡ ಲಂಚ ತೆಗೆದುಕೊಳ್ಳುವುದು, ರಿಯಲ್ ಎಸ್ಟೇಟ್ಗೆ ಈ ರೀತಿ ಹಣದಲ್ಲಿ ಮೋಸ ಮಾಡೋನು ಇಂಥವನು ಆಗಿರಬೇಕು. ಈ ರೀತಿ ಎಲ್ಲ ಇವತ್ತು ಅನೇಕರನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ. ಖಂಡಿತವಾಗಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವೋ? ಅದರಲ್ಲಿ ವಿಶೇಷವಾಗಿ ಬೈಬಲ್ ಅರಿತವರು ಇದು ಬಹಳ ವಿಶೇಷ. ಇಂಥವ್ರಲ್ಲಿ ಇವತ್ತು ಕ್ರೈಸ್ತರು ಅಂತ ಹೇಳಿಕೊಳ್ಳೋರಲ್ಲಿ, ಅಂದ್ರೆ ದೇವರಿಂದ ಆಯ್ಕೆಗೊಂಡವರಲ್ಲಿ ಅಂತ ಹೇಳಿಕೊಳ್ಳೋರು ಕೂಡ ಅನೇಕರಿದ್ದಾರೆ. ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿದೆಯೋ? ಇಲ್ಲ. ಇಂಥವನು ಎಂದಿಗೂ ಕದಲುವುದಿಲ್ಲ. ನೋಡಿ, ಹೀಗೆ ಈ 5 ವಚನಗಳಿಗೆ ಸಂಬಂಧಪಟ್ಟವರು ಮಾತ್ರ, ಅದಕ್ಕೆ ಸರಿಯಾಗಿ ನಡ್ಕೊಂಡವರು ಮಾತ್ರ ಖಂಡಿತವಾಗಿ ಏನಾಗ್ತಾರೆ, ಪರಲೋಕಕ್ಕೆ ಹೋಗ್ತಾರೆ. ಇಲ್ಲದಿದ್ರೆ ಖಂಡಿತವಾಗಿ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ನಮಗೆ ನಾವೇ ಪ್ರಶ್ನೆ ಹಾಕೊಳ್ಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಅನೇಕರು ಹೇಳ್ತಾರೆ, ನನ್ನ ಸಹೋದರ ಸಹೋದರಿಯರೇ, ನಾನು ಕೂಡ ಬಹಳ ಕೇಳಿದ್ದೇನೆ, ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೇವೆ, ಪರಲೋಕಕ್ಕೆ ಎತ್ತಲ್ಪಡುತ್ತೇವೆ ಎಂಬುದಾಗಿ. ಅದಕ್ಕೆ ಖಂಡಿತವಾಗಿ ನಾವು ಕ್ರಿಸ್ತನಲ್ಲಿದ್ದೇವೆ, ನಾವು ಪಾಪಿಗಳಲ್ಲ. ಕ್ರಿಸ್ತನಲ್ಲಿ ಇರುವುದು ನಿಜ, ಪ್ರಾರ್ಥನೆ ಮಾಡುವುದು ನಿಜ, ದೀಕ್ಷಾಸ್ಥಾನ ತಗೊಂಡಿದ್ದು ನಿಜ, ಕರ್ತನ ಭಜನೆ ತಗೊಂಡಿದ್ದು ನಿಜ, ಹೌದು. ಆದರೆ ಈ 10 ದಶಾಜ್ಞೆಗಳನ್ನ ದೇವರು ಮೋಶೆ ಮುಖಾಂತರ ಸೀನಾಯಿ ಬೆಟ್ಟದಲ್ಲಿ ಕೊಟ್ಟರಲ್ವ ಇಸ್ರೇಲರಿಗೆ, ಇದನ್ನು ತಗೊಂಡೋಗಿ ನೀನು ಬೋಧಿಸು. ಅದುವೇ ಮಂಜೂಷ ಅಂದರೆ ದೇವರ ದಶಾಜ್ಞೆಗಳು. ಇದನ್ನು ಅವರಿಗೆ ಬೋಧಿಸು. ಅದಕ್ಕೆ ಇದು ನಮ್ಮ ಪಾಪಗಳನ್ನ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಆ 10 ದಶಾಜ್ಞೆಗಳು ಇರುವಂತದ್ದು ಬೈಬಲಲ್ಲಿ. ಅದು ಇವತ್ತು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಬೇಕು. ಅದು ನಮ್ಮನ್ನ ಪರಲೋಕ ತಗೊಂಡು ಹೋಗ್ಲಿಕ್ಕಲ್ಲ, ನಮ್ಮ ಪಾಪವನ್ನ ತೋರಿಸಿಕೊಡುವಂಥದ್ದು. ಆಯ್ತು, ಪಾಪವನ್ನ ತಿಳ್ಕೊಂಡು ಪಶ್ಚಾತ್ತಾಪವನ್ನ ಪಟ್ಟು ಆ ಪಾಪವನ್ನ ಬಿಟ್ಟು ಆಮೇಲೆ ಆದ್ರೂ ನಾವು ದೇವರೊಂದಿಗೆ ಜೀವಿಸಿದ್ದೇವೆಯೋ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರು ಗಂಡಾಗಲಿ ಹೆಣ್ಣಾಗಲಿ ಇದನ್ನ ಪ್ರಶ್ನೆ ಮಾಡಿಕೊಳ್ಬೇಕು. ನನ್ನ ಪಾಪ ಪರಿಹಾರ ಆಗಿದೆಯೋ, ಅಥವಾ ಮತ್ತೂ ಅದಕ್ಕೆ ನಾನು ವಿರುದ್ಧವಾಗಿ ನಡೀತಾ ಇದ್ದೇನೆ 10 ದಶಾಜ್ಞೆಗಳಲ್ಲಿ? ಆ ರೀತಿ ಸುಳ್ಳು, ದಗ, ಮೋಸ, ಅನ್ಯಾಯ, ಕದಿಯೋದು, ಸುಳ್ಳೆತನ, ವ್ಯಭಿಚಾರ, ಅದೇ ಯೋಚನೆ ಬರುವಂತದ್ದು, ಹಣಕ್ಕಾಗಿ ದುಡಿಸಿಕೊಳ್ಳೋರು, ಇನ್ನೊಬ್ಬರ ಆಸ್ತಿ ಪಾಸ್ತಿಗಾಗಿ, ಹಣ ಸಂಪಾದನೆಗಾಗಿ ಏನೇನೋ ಮಾಡುವಂಥದ್ದು, ಸರ್ಕಾರಿ ಕೆಲಸಗಳಿಗಾಗಿ ಏನೇನೋ ಸುಳ್ಳು ಹೇಳುವಂಥದ್ದು, ಸರ್ಕಾರಿ ಸವಲತ್ತುಗಳಿಗಾಗಿ ಏನೇನೋ ಸುಳ್ಳು ಹೇಳುವಂಥದ್ದು. ಖಂಡಿತವಾಗಿಯೂ ಇಂಥವರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯವ? ಖಂಡಿತವಾಗಿಯೂ ಇಲ್ಲ. ಆದ್ರಿಂದ ಈ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಇನ್ನಾದ್ರೂ ನಾವು ಬದಲಾಗಬೇಕಾಗಿದೆ. ಇಂಥವರು ಮಾತ್ರ ಪರಲೋಕ ಹೋಗ್ಲಿಕ್ಕೆ ಸಾಧ್ಯ.
ಕ್ರಿಸ್ತನಲ್ಲಿ ಇದ್ದವರು ನಾವು ಪಾಪಿಗಳಲ್ಲ. ಇವತ್ತು ಕ್ರಿಸ್ತನಲ್ಲಿ ಇದ್ದವರೇ ಇವತ್ತು ಅನೇಕ ಈ ರೀತಿಯಲ್ಲಿ ಇದ್ದಾರೆ. ಈಗ ಇಂಥವರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೋ? ನಮ್ಮ ಸಭೆ ಎತ್ತಲ್ಪಡ್ತದೆ, ನೀನು ಸರಿಯಾಗಿ ಸತ್ಯವಚನವನ್ನು ಆಡ್ತಾ ಇದ್ದೀಯೋ, ಸರಿಯಾದ ವಾಕ್ಯಗಳನ್ನ ತಿಳಿಸ್ತಾ ಇದ್ದೀಯೋ, ಸಭೆಯಲ್ಲಿ ಹೋಗ್ಲಿ ನೀನು ನಡ್ಕೊಳ್ತಾ ಇದ್ದೀಯೋ? ಇಲ್ಲ, ಇನ್ನೊಬ್ಬರಿಗೆ ಕೇಡು ಬಗಿಲಿಲ್ವೋ, ಸುಳ್ಳು ಹೇಳಲಿಲ್ವೋ, ಚಾಡಿ ಹೇಳಲಿಲ್ವೋ, ಅವರ ಬೆಳ್ಳಿ ಬಂಗಾರ ಆಸ್ತಿಗಾಗಿ ಆಸೆ ಪಡ್ಲಿಲ್ವೋ, ಅಧಿಕಾರಿ ಆದರೆ ಲಂಚ ತಗೊಳ್ಳಿಲ್ವೋ, ಸರಕಾರಕ್ಕೆ ಮೋಸ ಮಾಡ್ಲಿಲ್ವೋ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಾಲೆಲೂಯಾ. ಇದೆಲ್ಲವನ್ನ ಯೋಚನೆ ಮಾಡ್ಕೊಳ್ಬೇಕಾಗ್ತದೆ. ಆಗ ಪರಲೋಕಕ್ಕೆ ಹೋಗುವ ಯೋಗ್ಯತೆ ನನ್ನಲ್ಲಿದೆಯೋ? ಆದರೆ ಒಂದು ವೇಳೆ ಖಂಡಿತವಾಗಿ ತಪ್ಪಿ ಹೋಗಿದ್ದರೆ ಪಶ್ಚಾತ್ತಾಪ ಪಟ್ಟು ಮುಂದೆ ಆದರೂ ಸರಿ ಮಾಡಿಕೊಂಡರೆ ಖಂಡಿತವಾಗಿ ರಕ್ಷಣೆ ಇದೆ. ಅದಕ್ಕೆ ಯೇಸುಸ್ವಾಮಿ ಯೋಹಾನ 6:37 ಹೇಳಿದ್ದು, ನನ್ನ ಬಳಿಗೆ ಬಂದವರು ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ಜ್ಞಾನೋಕ್ತಿ 28:13 ಕೂಡ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಲೂಕ 13:39-43 ನೋಡುವಾಗ ಯೇಸುಸ್ವಾಮಿ ಬಲಗಡೆಯಲ್ಲಿ ಏರಿಸಲ್ಪಟ್ಟ ಒಂದು ಕಳ್ಳನು ಕೂಡ ಪಶ್ಚಾತ್ತಾಪ ಪಟ್ಟಾಗ ನೀನು ಹಿಂದೆ ನನ್ನೊಂದಿಗೆ ಪರದೇಶಿನಲ್ಲಿ ಇರ್ತೀಯ ಎಂಬುದಾಗಿ ಹೇಳಿದರು. ಹಾಗೆ ನಮಗೆ ಇವತ್ತು ಕೂಡ ಅವಕಾಶ ಇದೆ. ಆದರೆ ಖಂಡಿತವಾಗಿ ಇದೇ ತಳಿ ನಾವು ಅದನ್ನು ಮುಂದೂಡಬಾರದು. ಪ್ರತಿನಿತ್ಯ ನಾವು ಪರಿಶುದ್ಧರಾಗಲಿಕ್ಕೆ ನೋಡಬೇಕು. ನಾವು ಪಶ್ಚಾತ್ತಾಪ ಪಡ್ತಲೇ ಇರಬೇಕು. ಹಾಗೆ ಕೀರ್ತನೆಗಳು 15:1-5 ಓದಿ ಚೆನ್ನಾಗಿ ತಿಳ್ಕೊಂಡು ನಮಗೆ ನಾವೇ ಪ್ರಶ್ನೆ ಹಾಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಪರಿಶುದ್ಧರಾಗಲು ಪ್ರಯತ್ನ ಮಾಡಿಕೊಳ್ಳೋಣ. ಇದೇ ವಿಷಯ ನಾಳೆ ಕೂಡ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಇದರಲ್ಲಿ ನಾನು ಮತ್ತು ಅವರು ಯಾರಾದರೂ ತಪ್ಪಿ ಹೋಗಿದ್ದರೂ ಕೂಡ ನಿಮ್ಮಲ್ಲಿ ಪಶ್ಚಾತ್ತಾಪ ಪಟ್ಟು ಪಾಪ ಪರಿಹಾರ ಮಾಡುವಾಗೆ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಪರಲೋಕಕ್ಕೆ ಬರಲು ಸಾಧ್ಯವಿಲ್ಲ. ಹಾಗೂ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ